ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನಾನೀಗ ನಮ್ಮ ಮೈಸೂರಿನ ಹೆಮ್ಮೆಯ ದೇವರಾಜ್ ಮಾರ್ಕೆಟಿಗೆ ಕರ್ಕೊಂಬಂದಿದ್ದೀನಿ. 140 ವರ್ಷ ಹಳೆಯ ನಮ್ಮ ಮೈಸೂರು ದೇವರಾಜ್ ಮಾರ್ಕೆಟ್. ಬನ್ನಿ ನೋಡ್ಕೊಂಬರೋಣ. ನಮ್ಮ ಮೈಸೂರು ಜನರ ಹೃದಯ ಭಾಗವೇ ಆಗಿರುವ ದೇವರಾಜ ಮಾರ್ಕೆಟ್ ಇದು. ಯಾಕಂದರೆ ಇಲ್ಲಿ ಬಂದರೆ ಇಂಥ ಪದಾರ್ಥ ಸಿಗಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದು ಪದಾರ್ಥಗಳು ಮನೆಗೆ ಸಿಗುವಂಥ ಸ್ಥಳ ಇದು. 140 ವರ್ಷದ ಹಳೆಯದಾದ ದೇವರಾಜ ಮಾರುಕಟ್ಟೆ. ಹಣ್ಣು, ತರಕಾರಿ, ಹೂವು, ಮನೆಗೆ ಬೇಕಾದಂಥ ನಾನಾ ರೀತಿಯ ಪದಾರ್ಥಗಳು ಒಂದೇ ಸ್ಥಳದಲ್ಲಿ ಸಿಗುವಂಥ ಜಾಗ ಇದು. ಈಗ ಇದು ತುಂಬ ಶಿಥಿಲಾವಸ್ಥೆಯಲ್ಲಿದೆ. ಈಗ ತಿರ್ಗಾ ಮರು ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಆಗೋದ್ರೊಳಗಡೆ ನಮ್ಮ ಹಳೆ ಮಾರ್ಕೆಟ್ದೇನಿದೆ ಆ ವಿಡಿಯೋ ನೋಡೋದಾ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಕಣ್ಣು ತುಂಬ್ಕೊಳ್ಳಿ. ಖಾಲಿ ಬ್ಯಾಗ್ ಇಟ್ಕೊಂಬರ್ತಾರೆ, ಬ್ಯಾಗ್ ಗಟ್ಟಲೆ ತುಂಬ್ಕೊಂಡು ಹೋಗ್ತಾರೆ. ಖಾಲಿ ಬ್ಯಾಗಲ್ಲಿ ಬರೋದು ಬ್ಯಾಗ್ ಗಟ್ಟಲೆ ತುಂಬ್ಕೊಂಡು ಹೋಗೋಂಥ ಜಾಗ ಇದು. ತರಕಾರಿ ಇರ್ಬೋದು, ಮನೆಗೆ ಬೇಕಾಗಿರೋಂಥ ರೇಷನ್ ಇರ್ಬೋದು, ಗ್ರಾಸರಿ ಐಟಮ್ಮು, ಪ್ರತಿಯೊಂದು ಈ ಮಾರ್ಕೆಟಲ್ಲಿ ಸಿಗುವಂಥ ಪ್ರಸಿದ್ಧ ದೇವರಾಜ್ ಮಾರ್ಕೆಟ್. ಒಂದೊಂದು ಸಲ ಮೈಸೂರು ರಾಜರು ಇಲ್ಲಿ ಪರ್ಚೇಸಿಗೆ ಬಂದುಬಿಡ್ತಾರೆ. ಖರೀದಿ ಮಾಡೋಕ್ಕೆ ದೇವರಾಜ್ ಮಾರ್ಕೆಟಿಗೆ ಬರ್ತಾರೆ. ಫ್ಯಾಮಿಲಿ ಜೊತೆ ಎಲ್ಲ ಒಂದೊಂದು ಸಲ ಬಂದುಬಿಡ್ತಾರೆ. ತುಂಬ ದೊಡ್ಡದಿದೆ ದೇವರಾಜ್ ಮಾರ್ಕೆಟು. ಇದಕ್ಕೆ 4 ರಿಂದ 5 ಒಳ ದ್ವಾರಗಳೈತೆ ಒಳಗಡೆ ಎಂಟ್ರಿ ಆಗೋಕ್ಕೆ. ಚಾಕೆಲ್ಲ ಸಾಣೆ ಹಿಡಿತಾ ಇದ್ದಾರೆ. ಹೊಲ ಗದ್ದೆಗೆ ಬೇಕಾಗುವಂಥ ಕತ್ತಿಗಳು ಇಲ್ಲಿ ಸಾಣೆ ಹಿಡಿದು ಕೊಡ್ತಾರೆ. ಹಾಗೆ ಹೊಸದನ್ನು ಮಾಡ್ತಾ ಇರ್ತಾರೆ ಇಲ್ಲಿ. ಎಲ್ಲ ರೀತಿಯ ತರಕಾರಿಗಳು ಸಹ ಸಿಗತ್ತಿಲ್ಲಿ. ದಸರಕ್ಕೆ ಬೂದು ಕುಂಬಳಕಾಯಿ ಸ್ಟಾಕ್ ಇಟ್ಟಿದ್ದಾರೆ. ಇದು ದಸರಾಗಿಂತ ಮೊದಲು ತೆಗಿತಿರೋ ವಿಡಿಯೋ ನೋಡಿ. ಬಾಳೆ ಎಲೆಗಳು ರಾಶಿ ಇದೆ. ₹30 ಅಂತೆ ಬೀನ್ಸ್ ಕೆಜಿಗೆ. ಚಿನ್ನದ ಥರ ಇದೆ, ತಗೊಳ್ಳಿ, ತುಂಬ ಚೆನ್ನಾಗಿದೆ ಅಂತಾರೆ. ಬಿಸ್ನೆಸ್ ಎಲ್ಲ ಕಡಿಮೆ ಇದೆ. ದಸರದ್ದು ಅಮಾಸೆ ಎಲ್ಲ ಕಳಿಬೇಕು, ಆನಂತರ ಸ್ಟಾರ್ಟ್ ಆಗುತ್ತೆ. ಈಗ ಬರೀ ₹30 ಬೀನ್ಸು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ.
ಮೈಸೂರಿಗೆ ವಿದೇಶಿಗರು ಬಂದರೆ ದೇವರಾಜ ಮಾರ್ಕೆಟ್ನ ಒಂದು ವಿಸಿಟ್ ಕೊಟ್ಟೇ ಕೊಡ್ತಾರೆ. ಅವ್ರಿಗೂ ಹಳೆ ಕಾಲದಂತ ತುಂಬ ಖುಷಿ ಇದೆ, ಬಂದು ಒಂದು ವಿಸಿಟ್ ಕೊಟ್ಟು ಹೋಗ್ತಾರೆ. ಹಬ್ಬ ಹರಿದಿನಗಳು ಬಂದರೆ ಮಾರ್ಕೆಟ್ ಯಾವಾಗಲೂ ತುಂಬಿರುತ್ತೆ. ಒಂದೇ ಜಾಗದಲ್ಲಿ ಪ್ರತಿಯೊಂದು ಖರೀದಿ ಮಾಡ್ಕೊಂಡು ತಗೊಂಡೋಗ್ತಾರೆ. ಆಟೋಗಳಲ್ಲಿ, ಕಾರ್ಗಳಲ್ಲಿ ಎಲ್ಲದೂ ಒಂದೇ ಜಾಗದಲ್ಲಿ ಸಿಗುತ್ತೆ. ತುಂಬ ಈಸಿ ಆಗುತ್ತೆ, ಬೆಲೆನೂ ಕಡಿಮೆ ಇರುತ್ತೆ, ಜಾಸ್ತಿ ಇರಲ್ಲ. ನೋಡಿ, ಈ ಥರ ಗುಡ್ಡೆ ಹಾಕಿರ್ತಾರೆ, 10 ರೂಪಾಯಿ 20 ರೂಪಾಯಿ ಗುಡ್ಡೆ ಹಾಕಿರ್ತಾರೆ, ಅದನ್ನು ಸಹಿತ ಖರೀದಿ ಮಾಡ್ಬೋದು. ಮೈಸೂರಲ್ಲಿರೋ ದೇವರಾಜ ಮಾರ್ಕೆಟ್ ಯಾರೆಲ್ಲ ನೋಡಿಲ್ಲ, ಮೈಸೂರು ವಿಸಿಟ್ ಕೊಟ್ಟಾಗ ದೇವರಾಜ ಮಾರ್ಕೆಟ್ಗೂ ಒಂದು ವಿಸಿಟ್ ಕೊಡಿ. ಬಾಯ್ ಕನ್ನಡಿಗರೇ.